ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಟ್ರೆಂಡಿಂಗ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಈ ರೀತಿಯಾದ ಕಾಪರ್ ಬೀಡ್ಸ್ ಮತ್ತೆ ಈ ರೀತಿಯಾದ ಕ್ರಿಸ್ಟಲ್ ಬೀಡ್ಸ್ ಅನ್ನ ಬಳಸ್ಕೊಂಡು ಸಿಂಗಲ್ ಸ್ಟೆಪ್ ಅಲ್ಲಿ ಬ್ರೈಡಲ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದಂತೂ ಟ್ರೆಂಡಿಂಗ್ ಅಲ್ಲಿ ಇದೆ ಡಿಸೈನು. ಎಲ್ಲಿ ನೋಡಿದ್ರು ಈ ಡಿಸೈನ್ ತುಂಬಾ ನಡೀತಾ ಇದೆ. ಅದಕ್ಕೋಸ್ಕರ ನಾನು ಈ ಡಿಸೈನ್ ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನಾನು 6 ಎಳೆ ದಾರ 10.075 ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಇವತ್ತೇ ನೋಡ್ತಿದ್ರೆ, ಇವಾಗೇ ನೋಡ್ತಿದ್ರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು. ಡಿಫ್ರೆಂಟ್ ವೆರೈಟೀಸ್ ಆಫ್ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇರ್ತದೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಮೊದಲಿಗೆ ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ನಾನು ಇನ್ನೂ ಒಂದು ಲಾಕ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕು ನೀಟಾಗಿ ಸೆಕ್ಯೂರ್ ಆಗಲಿ ಅಂತ ನಾನು ಡಬಲ್ ಟೈಮ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ನಾನು 5 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 1 2 3 ಆಗಿದೆ, 4 5. ಹೀಗೆ 5 ಚೈನ್ಸ್ ಅನ್ನ ಹಾಕೊಂಡು ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ಇನ್ನೂ ಒಂದು ಟೈಮ್ ಲಾಕ್ ಮಾಡ್ತಾ ಇದ್ದೀನಿ. ಎಲ್ಲ ಕಡೆನೂ ನಾನು ಡಬಲ್ ಲಾಕ್ ಅನ್ನೇ ಮಾಡ್ಕೊಳ್ತೀನಿ. ಮತ್ತೆ ಲಾಕ್ ಮಾಡಿದಾದ್ಮೇಲೆ ಇವಾಗ ಥ್ರೆಡ್ ಅನ್ನ ಹೊರಗಡೆ ಎಳೆದು ನಾನು ಕ್ರಿಸ್ಟಲ್ ಬೀಡ್ ಅನ್ನ ಯೂಸ್ ಮಾಡ್ತೀನಿ. ಈ ಕ್ರಿಸ್ಟಲ್ ಬೀಡ್ ಪ್ಲೇಸ್ಗೆ ನೀವು ಅದ್ ಸ್ಯಾರಿ ಯಾವ ಕಲರ್ ಇರುತ್ತೋ ಅದೇ ಕಲರ್ ಕ್ರಿಸ್ಟಲ್ ಬೀಡ್ ಅನ್ನ ಯೂಸ್ ಮಾಡಿದ್ರೆ ಚೆನ್ನಾಗಿರತ್ತೆ. ಇಲ್ಲ ನೀವು ಬೇಡ ಅನ್ಸಿದ್ರೆ ನಿಮ್ಗೆ ರೌಂಡ್ ಬೀಡ್ಸ್, ಫ್ಲವರ್ ಬೀಡ್ಸ್ ಯಾವ್ದು ಬೇಕೋ ಅದನ್ನ ಈ ಪ್ಲೇಸ್ಗೆ ಯೂಸ್ ಮಾಡ್ಕೋಬಹುದು. ಬೀಡನ್ನ ಲಾಕ್ ಮಾಡಿದಾದ್ಮೇಲೆ ಈಗ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ ರೀತಿಯಾಗಿ ಸ್ಲ್ಯಾಂಟಿಂಗ್ ಆಗಿ ಪ್ಲೇಸ್ ಮಾಡಿ ಅಲ್ಲಿಂದ ನಾನು ಥ್ರೆಡ್ ಅನ್ನ ಹೊರ್ಗಡೆ ಎಳ್ಕೊಳ್ತೇನೆ. ಹೊರ್ಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗತ್ತೆ. ಯಾರೆಲ್ಲ ಕ್ರಿಸ್ಟಲ್ ಬೀಡ್ಸ್ ಕಲರ್ ಹೋಗುತ್ತೆ ಅಂತ ಭಯ ಪಡ್ತೀರಾ ಅಂತವರೆಲ್ಲ ಕ್ರಿಸ್ಟಲ್ ಬೀಡ್ಸ್ ಅನ್ನ ಯೂಸ್ ಮಾಡಿ ತುಂಬಾ ಅದು ಕಲರ್ ಹೋಗಲ್ಲ, ತುಂಬಾ ಚೆನ್ನಾಗಿನೂ ಇರುತ್ತೆ. ನೀವು ಯಾವುದೇ ರೀತಿಯ ಭಯ ಪಡೋ ಅವಶ್ಯಕತೆ ಇರಲ್ಲ. ನಾನು ಕಂಬ ಮಾಡಿದ್ದಾದ್ಮೇಲೆ 2 ಚೈನ್ಸ್ ಅನ್ನ ಹಾಕೊಂಡು ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ ಕಂಬ ಏನಿದೆ ಅದನ್ನ ಬೇಸ್ ಲೈನ್ ಮಾಡ್ಕೊಂಡು ನಾನು ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಕಂಬ ಆಗಿದೆ. ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ ಕಂಬ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನೋಡಿ ನಾನು ಯೂನಿಫಾರ್ಮ್ ಆಗಿ ಎಲ್ಲ ಒಂದೇ ಹೈಟ್ಗೆ ಬರೋ ತರ ನಾನು ಕಂಬಗಳು ಮಾಡ್ಕೊಂತ ಈ ಸ್ಲ್ಯಾಂಟಿಂಗ್ ಕಂಬ ಏನಿದೆ ಅದನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಟೋಟಲಿ 2 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ನಾನು 9 ಕಂಬನ ಹಾಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಯೂನಿಫಾರ್ಮ್ ಆಗಿ ನಾವು 1 2 3 4 5 ಕಂಬ ಆಗಿದೆ. ಈಗ 6 7 ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದ್ ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಈಗ 8ನೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಈಗ 9ನೇ ಕಂಬ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಆ ಕಂಬ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದ್ ಮಾಡ್ಕೊಂಡ್ರೆ ಒಂದು ಕಂಬ. ಈಗ ಏನ್ ಮಾಡ್ತಿದ್ದೀನಿ, ಫೈನಲ್ ಆಗಿ ಈ ರೀತಿಯಾಗಿ ನಾನು 9 ಕಂಬನ ಮಾಡಿದಾದ್ಮೇಲೆ ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಇಡ್ತಿದ್ದೀನಿ. ಅದು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಆಗ ಈ ರೀತಿಯಾಗಿ ಸ್ಮಾಲ್ ಒಂದು ಆರ್ಚ್ ಬರುತ್ತೆ, ಸ್ಲ್ಯಾಂಟಿಂಗ್ ಆರ್ಚ್. ನೆಕ್ಸ್ಟ್ ಏನ್ ಮಾಡ್ತಿದ್ದೀನಿ ಅಂದ್ರೆ 2 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. ಇದು ಈಸಿಯಾಗೂ ಇದೆ, ಬೇಗನೂ ಹಾಕೋಬಹುದು, ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಮತ್ತೆ 2 ಚೈನ್ಸ್ ಹಾಕೊಂಡು ನಾನು ಆ 2 ಚೈನ್ಸ್ ಅನ್ನ ಬಟ್ಟೆಗೆ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಬಿಡ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ನಾನು ಬಟ್ಟೆನ ಈ ರೀತಿಯಾಗಿ ನೀಟಾಗಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈಗ ಒಂದು ಚೈನ್ ಅನ್ನ ಹಾಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಹಾಕೋಬಿಡ್ಬೋದು ಈ ಡಿಸೈನು. ಒಂದು ಚೈನ್ ಹಾಕೊಂಡು ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ನೋಡಿ, ಇವಾಗ ಯಾವ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕ, ಇಲ್ಲೇ ಹೋಲ್ಸ್ ಕಾಣಿಸ್ತಿದೆ ನೋಡಿ, ಈ ಕಂಬದ ಮೇಲೆ ಹೋಲ್ ಏನ್ ಕಾಣ್ತಿದೆ ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದ್ ಮಾಡ್ಕೊಂಡ್ರೆ ಒಂದು ಕಂಬ ಆಗುತ್ತೆ. ನೆಕ್ಸ್ಟ್ ಒಂದು ಚೈನ್ ಹಾಕೊಳ್ತಾ ಇದ್ದೀನಿ. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ನೆಕ್ಸ್ಟ್ ಕಂಬದ ಮೇಲೆ ಗ್ಯಾಪ್ ಏನ್ ಕಾಣ್ತಿದೆ ಅಲ್ಲಿಗೆ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಒಂದು ಚೈನ್ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಆ ಹೋಲ್ ಮೇಲೆ ಗ್ಯಾಪ್ ಏನ್ ಕಾಣ್ತಿದೆ ಅಲ್ಲಿಗೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಟೋಟಲಿ ನಾವು 9 ಕಂಬ ಮಾಡ್ಕೊಂಡಿರೋದ್ರಿಂದ ಇಲ್ಲಿನೂ 9 ಅಥವಾ 10 ಕಂಬಗಳು ಬರುತ್ತೆ. ಫೈನಲ್ ಆಗಿ ನಾವು ಕೌಂಟ್ ಮಾಡೋಣ. ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು
ಈ ಕಂಬದ ಮೇಲೆ ಗ್ಯಾಪ್ ಏನು ಕಾಣ್ತಿದೆ ಅಲ್ಲಿಂದ ಹೊರ್ಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗತ್ತೆ. ಒಂದು ಚೈನು, ಒಂದು ಕಂಬ. ಆ ಕಂಬದ ಮೇಲೆ ಗ್ಯಾಪ್ ಏನಿರುತ್ತೆ ಫಸ್ಟ್ ಕಂಬಗಳ ಮೇಲೆ, ಈ ರೀತಿಯಾಗಿ ನಾವು ಯೂನಿಫಾರ್ಮ್ ಆಗಿ ಇಲ್ಲಿನೂ ಸಹ ಕಂಬಗಳೆಲ್ಲ ಒಂದೇ ಹೈಟ್ಗೆ ಬರೋ ತರ ಬಟ್ಟೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಒಂದು ಚೈನು, ಒಂದು ಕಂಬ ಹಾಕೊಳ್ತಾ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಒಂದು ಚೈನ್ ಹಾಕೊಳ್ತಾ ಇದ್ದೀನಿ. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಅಲ್ಲಿ ಏನು ಹೋಲ್ ಇರುತ್ತೆ ಆ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೊಳ್ತೇನೆ. ಫೈನಲ್ ಆಗಿ ಇಲ್ಲಿ 2 ಚೈನ್ಸ್ ಹಾಕೊಂಡಿರ್ತೀನಲ್ಲ ಅದ್ರ ಮೇಲೆ ಏನು ಗ್ಯಾಪ್ ಇದೆ ಅಲ್ಲಿಗೂ ಸಹ ಒಂದು ಚೈನ್ ಹಾಕಿ ಈ ರೀತಿ ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಈ ರೀತಿಯಾಗಿ ಬರುತ್ತೆ. ನಾನು ಈಗ ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ ವರ್ಕನ್ನು ಫ್ರಂಟಿಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಟರ್ನ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಈಸಿಯಾಗಿದೆ. ಥ್ರೆಡ್ಡನ್ನು ಹೊರಗಡೆ ಎಳ್ಕೊಂಡು ನಾನು ಈ ಕಾಪರ್ ಬೀಡ್ಸ್ ಏನಿದೆ ಅವನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಒಟ್ಟಾಗಿ ಒಂದೇ ಸರಿ 2-3 ಬೀಡ್ಸನ್ನು ಈ ರೀತಿಯಾಗಿ ಹಾಕೊಂಡು ಹೋಗಿದ್ರೆ ತುಂಬ ಇನ್ನೂ ಬೇಗನೆ ವರ್ಕ್ ಮುಗಿಯುತ್ತೆ. ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಸಿಂಗಲ್ ಬೀಡ್ಸನ್ನೇ ತಗೊಂಡು ಹಾಕೋಬೋದು. ಈಗ ಬೀಡನ್ನು ಆ್ಯಡ್ ಮಾಡಿದ್ದಾದ್ಮೇಲೆ ಇಲ್ಲಿ ನಾನು ಏನು ಸಿಂಗಲ್ ಚೈನ್ ಹಾಕ್ಕೊಂಡಿದ್ದೆ ಅದಕ್ಕೆ ಈ ಬೀಡನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಸಿಯಾಗಿ ನಾವು ಪ್ಲೇಸ್ ಮಾಡ್ಕೋಬಹುದು. ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಏನು ಸಿಂಗಲ್ ಚೈನ್ ಹಾಕೊಂಡಿದ್ದೆ, ಕಂಬ ಒಂದು ಸಿಂಗಲ್ ಚೈನು ಒಂದು ಕಂಬ ಹಾಕೋತಿದೆ ಅಲ್ವಾ, ಆ ಸಿಂಗಲ್ ಚೈನ್ ಏನಿದೆ ಅದಕ್ಕೆ ನಾವು ಬೀಡ್ಸನ್ನು ಲಾಕ್ ಮಾಡ್ಕೋಬೇಕು. ನೋಡಿ, ಹೀಗೆ ಥ್ರೆಡ್ಗೆ ಆ್ಯಡ್ ಮಾಡಿಕೊಂಡು ಈ ಸಿಂಗಲ್ ಚೈನ್ಸ್ ಏನಿದೆ ಅದಕ್ಕೆಲ್ಲ ಈ ರೀತಿಯಾಗಿ ಬೀಡ್ಸನ್ನು ಆ್ಯಡ್ ಮಾಡ್ಕೋಬೇಕು. ನೀವು ಬೀಡ್ಸನ್ನು ತಗೊಳ್ಳೋವಾಗ ಅದನ್ನು ನೋಡಿ ತಗೊಳ್ಳಿ. ಒಂದೊಂದು ಬೀಡ್ಸ್ಗೆ ಹೋಲ್ಸ್ ತುಂಬ ಚಿಕ್ಕದಾಗಿರುತ್ತೆ. ಆವಾಗ ಏನಾಗುತ್ತೆ ಅಂದರೆ ಈ ರೀತಿಯಾಗಿ ನಾವು ಬೀಡ್ಸನ್ನು ಥ್ರೆಡ್ಗೆ ಆ್ಯಡ್ ಮಾಡೋವಾಗ ಕಷ್ಟ ಆಗುತ್ತೆ. ಇಲ್ಲ ಥ್ರೆಡ್ ಥಿಕ್ನೆಸ್ಸೇ ಒಂದೊಂದ್ಸರಿ ತುಂಬ ದಪ್ಪ ಇರುತ್ತೆ. ನಾವು ಡಿಫ್ರೆಂಟ್ ಕಂಪ್ನೀಸ್ದು ಬಳಸ್ತಾ ಇರ್ತೀವಲ್ಲ ಅವಾಗ ಥ್ರೆಡ್ ಥಿಕ್ನೆಸ್ ಮೇಲೇನೂ ಸಹ ಹೋಗುತ್ತೆ. ಆವಾಗ ನಮಗೆ ಅದು ಹೋಲ್ಸು ತುಂಬ ಚಿಕ್ಕದಾಗಿದ್ರೆ ಈ ರೀತಿಯಾಗಿ ಈಸಿಯಾಗಿ ನಾವು ಆ್ಯಡ್ ಮಾಡೋಕ್ಕಾಗಲ್ಲ ಥ್ರೆಡ್ಗೆ. ಅವಾಗ ತುಂಬಾ ಕಷ್ಟ ಆಗುತ್ತೆ ಮತ್ತು ಥ್ರೆಡ್ಡು ಕಟ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಬರೀ ಬೀಡ್ಸಗೇನೆ ಅಂದರೆ ಒಂದು ಎಳೆ ದಾರಾನ ಕಮ್ಮಿ ಮಾಡಿಕೊಂಡು ಹಾಕೋಬಹುದು. ಬಟ್ ಇದು ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ ನಾವು ಬೀಡ್ಸ್ ಆ ರೀತಿ ಅದನ್ನು ತಗೋಬಿಟ್ರೆ ನೋಡಿ, ಇವಾಗ ಇದು ತುಂಬ ಹೋಲ್ ಚಿಕ್ಕದಿದೆ, ಹಚ್ಚಕ್ಕೆ ಕಷ್ಟ ಆಗ್ತಿದೆ. ನನಗೆ ಸೀರೆಗೆ ಹಾಕೋದಕ್ಕೆ ತುಂಬಾ ಕಷ್ಟ ಆಯಿತು. ಆದರೂ ಟ್ರೈ ಮಾಡಿ ಹಾಕಿದೆ. ಅದಕ್ಕೋಸ್ಕರ ನಿಮ್ಗೆ ಮುಂಚಿತವಾಗಿಯೇ ನಾನು ಹೇಳ್ತಿದ್ದೀನಿ. ನೋಡಿ, ಬೀಡನ್ನು ಆ್ಯಡ್ ಮಾಡಿಕೊಂಡು ಇಲ್ಲಿ ಏನು ಸಿಂಗಲ್ ಚೈನ್ ಗ್ಯಾಪ್ ಇರುತ್ತೆ ಅದಕ್ಕೆಲ್ಲ ನೀಟಾಗಿ ನಾನು ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಇನ್ನೊಂದು ಫೈನಲ್ ಆಗಿ 10 ಕಂಬ ಹಾಕ್ಕೊಂಡಿದ್ದೀನಿ. 10 ಚೈನ್ಸ್ ಬಂದಿದೆ, ಅದಕ್ಕೆ 10 ಬೀಡ್ಸ್ ಆ್ಯಡ್ ಆಗಿದೆ. 1 2 3 4 5 6 7 8 9. ಫೈನಲ್ ಆಗಿ ಇಲ್ಲಿ ಏನು ಸಿಂಗಲ್ ಚೈನ್ ಇದೆ ಅಲ್ಲಿಗೆ ಒಂದು ಬೀಡ್ ಆ್ಯಡ್ ಮಾಡಿ ಲಾಕ್ ಮಾಡಿದಾದ್ಮೇಲೆ ನಾನು ಅದನ್ನು ಏನು ಮಾಡ್ತಿದ್ದೀನಿ ಅಂದರೆ ಇದ್ರ ಪಕ್ಕಕ್ಕೆ ಒಂದು ಚೂರು ಗ್ಯಾಪ್ ಇಟ್ಟು ಲಾಕ್ ಮಾಡ್ಕೊಳ್ತಾರೆ. ಲಾಕ್ ಮಾಡ್ಕೊಂಡಾಗ ನೋಡಿ ಈ ರೀತಿಯ ಡಿಫ್ರೆಂಟಾಗಿ ಬ್ಯೂಟಿಫುಲ್ ಆಗಿರೋ ಒಂದು ಡಿಸೈನ್ ರೆಡಿ ಆಗೋಯ್ತು. ಈಸಿಯಾಗಿ ನಾನು ಈ ಸ್ಟೆಪ್ಪನ್ನು ಹೇಳ್ಕೊಟ್ಟಿದ್ದೀನಿ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನನಗಂತೂ ಈ ಡಿಸೈನ್ ತುಂಬಾ ಇಷ್ಟ ಆಗುತ್ತೆ. ನಾನು ಫಾಸ್ಟಾಗಿ ಹಾಕೋದ್ರಿಂದ ಒಂದು ಸ್ವಲ್ಪ ಬೇಗನೆ ಮುಗಿಸ್ಬಿಡ್ತೀನಿ. ಆರಾಮಾಗಿ ನಾವು ಸಿಂಗಲ್ ಚೈನ್ಸ್ ಹಾಕೊಂಡಿರೋದ್ರಿಂದ ನೋಡಿ ಬೀಡ್ಸ್ ಎಲ್ಲ ನೀಟಾಗಿ ಕೂತ್ಕೊಂಡು ಒಂಥರ ಪ್ಲೆಸೆಂಟ್ ಯೂನಿಕ್ ಲುಕ್ ಒಂದು ಕೊಡ್ತಿದೆ. ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ ಕಂಟಿನ್ಯೂಷನ್ 1 2 3 4 5 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಡಬಲ್ ಲಾಕ್ ಲೆಕ್ಕ ಇದೇ ಬಂದ್ಬಿಡತ್ತೆ. ನೆಕ್ಸ್ಟ್ ನಾನು 5 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಡಬಲ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಂಡಿಂಗಲ್ಲಿ ಕುಚ್ಚು ಬಂದರೆ ಕುಚ್ಚು, ಇಲ್ಲ ಈ ರೀತಿಯಾಗಿ ವರ್ಕ್ ಬಂದರೆ ವರ್ಕನ್ನು ನೀವು ಮಾಡ್ಕೋಬಹುದು. ನೋಡಿ ಈ ರೀತಿಯಾಗಿ ನೆಕ್ಸ್ಟ್ ಏನು ಮಾಡಬೇಕು, ಡಬಲ್ ಲಾಕ್ ಮಾಡಿದಾದ್ಮೇಲೆ ಒಂದು ಬೀಡ್ ಆ್ಯಡ್ ಮಾಡಿ ಸ್ಲ್ಯಾಂಟಿಂಗ್ ಆಗಿ ಒಂದು ಕಂಬ ಮಾಡಿಕೊಂಡು 2 ಚೈನ್ಸ್ ಹಾಕೊಂಡು ಈ ಸ್ಲ್ಯಾಂಟಿಂಗ್ ಕಂಬಗೆ ಒಂದು 9 ಕಂಬ ಲಾಕ್ ಮಾಡಿ ಮತ್ತೆ 2 ಚೈನ್ಸ್ ಹಾಕಿ ಲಾಕ್ ಮಾಡಿದಾದ್ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಒಂದು ಚೈನು ಮತ್ತೆ ಈ ಕಂಬದ ಮೇಲೆ ಗ್ಯಾಪ್ ಏನು ಕಾಣತ್ತೆ ಅಲ್ಲಿಗೆ ಒಂದು ಕಂಬ, ಒಂದು ಚೈನು ಕಂಬದ ಮೇಲೆ ಗ್ಯಾಪ್ ಏನು ಕಾಣತ್ತೆ ಅದಕ್ಕೆ ಕಂಬ ಮಾಡ್ಕೊಳ್ತಾ ಪೂರ್ತಿ ಲಾಸ್ಟಲ್ಲಿ ಒಂದು ಕಂಬ ಬರುತ್ತೆ. ಮತ್ತೆ ನೆಕ್ಸ್ಟ್ ಫ್ರಂಟ್ಗೆ ಟರ್ನ್ ಮಾಡಿ ಒಂದು ಬೀಡ್ ಆ್ಯಡ್ ಮಾಡೋದು ಸಿಂಪಲ್ ಆಗಿ. ಈ ಏನು ಚೈನ್ ಹಾಕೊಂಡಿರ್ತೀವೋ ಅದಕ್ಕೆ ಲಾಕ್ ಮಾಡೋದು, ಒಂದು ಬೀಡ್ ಆ್ಯಡ್ ಮಾಡೋದು ಸಿಂಪಲ್ ಆಗಿ ಲಾಕ್ ಮಾಡ್ಕೊಳ್ತಾ ಫೈನಲಿ ಲಾಕ್ ಮಾಡಿದಾದ್ಮೇಲೆ ಆರ್ಚ್ ರೆಡಿ ಆಗತ್ತೆ.
ಬನ್ನಿ ಇದು ಸೀರೆಗೆ ಹಾಕಿದ್ದೀನಿ. ಸೀರೆಗೆ ಹಾಕಿದ್ಮೇಲೆ ಹೇಗೆ ಕಾಣತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ನಾನು ಸ್ಯಾರಿ ಯಾವ ಕಲರ್ ಇದೆಯೋ ಅದೇ ಕಲರಿಂದ ವರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ರ್ಯಾಂಡಮ್ ಆಗಿ 3 ಗ್ರೀನ್ ಕಲರ್ ಮತ್ತು 1 ಸ್ಯಾರಿ ಕಲರ್ ಹೀಗೆ ಕುಚ್ಚನ್ನು ಕಟ್ಕೊಂಡಿದ್ದೀನಿ. 157 ಡಬಲ್ ಮಾಡಿ 307 ದಾರ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಬಂದಿದೆ ಡಿಸೈನು. ಅದು ಬೆಳಕಿರೋದ್ರಿಂದ ಸೇಮ್ ಕಲರ್ ಕಾಣೋದ್ರಿಂದ ಅದು ಅಷ್ಟು ಇದಾಗಿ ಕಾಣ್ತಿಲ್ಲ, ಬಟ್ ಡಿಸೈನ್ ಅಂತೂ ತುಂಬ ಸಖತ್ತಾಗಿ ಬಂದಿದೆ. ನೀವೇ ನೋಡಿದ್ರಿ ಅಲ್ವಾ, ನಾನು ಬೇರೆ ಕಲರ್ ಯೂಸ್ ಮಾಡಿ ಹಾಕಿದ್ರೆ ಹೇಗೆ ಕಾಣ್ತು ಅಂತ. ವಿಡಿಯೋ ಇಷ್ಟ ಆಗಿದ್ದಲ್ಲಿ, ಈ ಡಿಸೈನ್ ಇಷ್ಟ ಆಗಿದ್ದಲ್ಲಿ ಮರೀದೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.